ಜೈ ಭೀಮ್. ನನ್ನ ಹೆಸರು ಡಾಕ್ಟರ್ ಜೋಶುವಾ ಎಮ್ ಇ ರಾಜನ್ ಅಂತೇಳಿ, ಹ್ಯೂಮನ್ ರೈಟ್ಸ್ ಫೌಂಡೇಶನ್ ರಾಜ್ಯಾಧ್ಯಕ್ಷನಾಗಿ ಈ ಸ್ಥಳದಲ್ಲಿ ಸುಮಾರು 1988ರಲ್ಲಿ ಈ ಮನೆಗಳನ್ನು ಕಟ್ಟಿ, ಇದು ಯಾರು ಅನುಭವಿಸಿದೆ, ಸುಮಾರು 2023ರಲ್ಲಿ ನಾನು ಒಬ್ಬ MLA ಕ್ಯಾಂಡಿಡೇಟ್ ಆಗಿ ಈ ಏರಿಯಾಗೆ ಬಂದಾಗ ಇವೆಲ್ಲ ಹಾಳಾಗಿರೋದು ಗೊತ್ತಾಗಿ ಇದರಲ್ಲಿ ಒಂದು 25ರಿಂದ 30 ಕುಟುಂಬದವರು ಅನಾಥರಾಗಿ ಉಳ್ಕೊಂಡಿದ್ರು. ಅವ್ರನ್ನ ನೋಡೋಕ್ಕೆ ಬಂದಾಗ ಇಲ್ಲಿ ಯಾವುದೇ ವ್ಯವಸ್ಥೆಗಳು ಇರಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಆಮೇಲೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಯಾವುದೂ ಇರಲ್ಲ. ಆದ ಕಾರಣ ನಾನು ಹ್ಯೂಮನ್ ರೈಟ್ಸ್ ಪರವಾಗಿ ಸ್ಲಮ್ ಬೋರ್ಡ್ ಕಮಿಷನ್ಗೆ ಎಲ್ಲರದು ಅರ್ಜಿನ ತಗೊಂಡು ಫಲಾನುಭವಿಗಳು ಪಟ್ಟಿ ರೆಡಿ ಮಾಡಿ ಕಳಿಸಿರುತ್ತೇನೆ. ಅದರ ಜೊತೆಗೆ ನಮ್ಮ CMC ಸಿಟಿ ಮುನ್ಸಿಪಾಲಿಟಿ ಕೌನ್ಸಿಲ್ ರಾಬರ್ಟ್ ಭಟ್ KGF ಕಮಿಷನರ್ಗೂ ಕೊಟ್ಟಿರುತ್ತೀವಿ. ಇದುವರೆಗೂ ಯಾವುದೇ ಮಾಹಿತಿ ಕೊಡದೆ, ಯಾವುದೇ ವ್ಯವಸ್ಥೆ ಮಾಡದೆ ಇದನ್ನು ಕಳೆದ ಬುಧವಾರ ಸಾಯಂಕಾಲ ಸುಮಾರು 5:15 ಅಲ್ಲಿ ಹೋದಾಗ ಈ ಪ್ರಶ್ನೆ ಬಂದು ಕೇಳಿದಾಗ ನಮ್ಮ ಪವನ್ ಕುಮಾರ್ ಕಮಿಷನರು CMC ರವರು ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ AW ಮಂಜುನಾಥ್ ರವರು ಮತ್ತು ಶಶಿಕುಮಾರ್ ಮ್ಯಾನೇಜರು ಇವರುಗಳೆಲ್ಲ ಸೇರಿ ಸರಿಯಾದ ಉತ್ತರ ಕೊಡದೆ ನಮ್ಮನ್ನು ಅವಚನ ಶಬ್ದಗಳಿಂದ ಮಾತಾಡಿ ಅಗೌರವದಿಂದ ನಡೆಸಿ ಪೊಲೀಸಿನವ್ರನ್ನೆಲ್ಲ ಕರೆಸಿ ನಮ್ಮಲ್ಲಿ ವಾಗ್ದಾನ ಮಾಡೋಕ್ಕೆ ಶುರು ಮಾಡಿದ್ರು. ಆ ಟೈಮಲ್ಲಿ ನಾನು ಅವರಿಗೆ ಎಚ್ಚರಿಕೆಯಿಂದ ಹೇಳಿ, ಈ ಥರ ಯಾವುದೇ ವ್ಯವಸ್ಥೆಗಳು ಮಾಡದೇ ಇರೋ ಕಾರಣ ನಾನು ಲೋಕಾಯುಕ್ತದಲ್ಲಿ ನಿಮ್ಮ ಮೇಲೆ ದೂರು ಮಾಡ್ತೀನಿ ಮತ್ತು ಕೇಸ್ ಫೈಲ್ ಮಾಡ್ತೀನಿ ಅಂತ ಹೇಳಿ ಅವತ್ತು ನಾನು ಹೊರಗೆ ಬಂದ ಮೇಲೂ ಅವರು ಇವತ್ತಿನವರೆಗೂ ಈ ಜನಗಳಿಗೋಸ್ಕರ ಯಾವುದೇ ಕೆಲಸ ಮಾಡದೇ ಇದ್ದಾರೆ. ಇದರ ಬಗ್ಗೆ ನಾನು ಪವನ್ ಕುಮಾರ್ ಕಮಿಷನರ್ ಹತ್ರ ಮಾತಾಡಿದಾಗ ಸ್ಲಮ್ ಬೋರ್ಡ್ಗೂ ನಮಗೂ ಯಾವುದೂ ಸಂಬಂಧ ಇರೋದಿಲ್ಲ, ಈ ಜಾಗಕ್ಕೂ ಸಿಟಿ ಮುನ್ಸಿಪಾಲ್ಟಿಗೂ ಯಾವುದೂ ಸಂಬಂಧ ಇಲ್ಲ ಅಂಥೇಳಿ ಹೇಳಿರ್ತಾರೆ. ಮತ್ತು ಶಶಿಕುಮಾರ್ ಅವರು ಯಾರು ಇಲ್ಲದ ಸಮಯದಲ್ಲಿ ಬಂದು ಸುಮಾರು ಮನೆಗಳಿಗೆ ಬೀಗಗಳನ್ನು ಹಾಕ್ಕೊಂಡು ಕೇಳಿದ್ರೆ MLA ಅವರು ಬೀಗ ಹಾಕ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ಅಂಥೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಒಬ್ಬ ಸರ್ಕಾರಿ ನೌಕರರು MLA ಮಾತು ಹೇಳ್ಕೊಂಡು ಮನೆಗಳಿಗೆ ಬೀಗ ಹಾಕೋದಕ್ಕೂ ಏನು ಸಂಬಂಧ ಇರುತ್ತೆ? ಮತ್ತು ಇದನ್ನು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ ಬೋರ್ ಹಾಕಿದ್ದೀರಿ, ಜನಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ, 3 ಇಂಚಸ್ ನೀರು ಇರುತ್ತೆ, ಬೋರ್ ಕನೆಕ್ಷನ್ ಕೊಟ್ಟರು ನೀರು ಹಾಕ್ರಿ ಅಂತ ಹೇಳಿದ್ರೆ ಅವಚನ ಶಬ್ದಗಳಿಂದ ಮಾತಾಡಿ ಜಾತಿ ನಿಂದನೆ ಮಾಡಿ ನಮ್ಮನ್ನು ತುಂಬ ತೊಂದರೆ ಕೊಟ್ಟಿರ್ತಾರೆ. ಯಾಕಂತ ಹೇಳಿದ್ರೆ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಸ್ಟಾಗಿ ನಾನು ಜನಗಳಿಗೆ ಮಾನವನಿಗೆ ಒಂದು ಕೆಲಸ ಆದರೂ ಸಹ ಬೇಸಿಕ್ ಅಮ್ಯುನಿಟೀಸ್ ಏನಿದೆ, ಮೂಲಭೂತ ಹಕ್ಕುಗಳು ಏನಿದೆ, ಇದ್ರ ಬಗ್ಗೆ ಕೇಳಿದ್ರೆ ಯಾರು ಬಾಯಿ ಬಿಟ್ಟು ಉತ್ತರ ಕೊಡೋಕ್ಕಿಲ್ಲ. ಒಬ್ಬ ವ್ಯಕ್ತಿಗೆ ಅವನು ಮಾಡೋಕ್ಕೆ ಊಟ ಬೇಕು, ಮಲ್ಕೊಳ್ಳೋಕ್ಕೆ ಜಾಗ ಬೇಕು, ಏನೋ ಇವೆಲ್ಲ ಇಲ್ಲದೆ ಇದ್ದರೆ ಎಲ್ಲರೂ ಕಷ್ಟದಲ್ಲಿ ಇರೋಕ್ಕೆ ಸಾಧ್ಯವಿರುತ್ತದೆ. ಆದ್ದರಿಂದ ದಯಮಾಡಿ ಈ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ, ಇಂಥ ಗುಂಪನ್ನು ಕೂಡಲೇ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಎನ್ಕ್ವೈರಿ ಕಮಿಷನ್ ನಡೆಸಲೇಬೇಕು. ಈ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು. ಈ ಸ್ಥಳದಲ್ಲಿ ಇರೋರಿಗೆ ಇಲ್ಲೇ ಮನೆಗಳು ವಾಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ. ಆದ್ದರಿಂದ ಇಂಥ 3 ಗುಂಪನ್ನು ದಯಮಾಡಿ ಈ KGFಯಿಂದ ಹೊರಗೆ ಕಳಿಸಿ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಕೇಳ್ಕೊಳ್ತೀನಿ. ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದ್ವಾಲೆ ಅಂದರೆ ಸಮತಾ ಸೈನಿಕ ದಳ ಕಾರ್ಮಿಕ ರಾಜ್ಯಾಧ್ಯಕ್ಷರು ಕೋಲಾರ ಡಿಸ್ಟಿಕ್ ಇಂದ ಲಿಯೋ ಜೋಸಫ್ ಮಾತಾಡ್ತಾ ಇದ್ದೀವಿ. ಈ ಸಂಸ್ಥೆಯ ಬಗ್ಗೆ ನಮ್ಮ ಡಾಕ್ಟರ್ ಎಮ್ ಇ ರಾಜನ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಬಡವರಿಗೆ ಸಹಾಯ ಮಾಡೋಕ್ಕೆ ಸರ್ಕಾರ ಇರೋದು.
ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಇನ್ನೊಂದು ಯಾವುದೋ ವಿಷಯಕ್ಕೆ ಮುನ್ಸಿಪಾಲ್ಟಿಗೆ ಹೋದ್ರೂ ಕಮಿಷನರ್ ಅವರು ಯಾವ ರೆಸ್ಪಾನ್ಸು ಪ್ರಾಪರಾಗಿ ಮಾಡ್ತಾ ಇಲ್ಲ. ಏನಿದ್ರೂ MLA ಡಿಸೈಡ್ ಮಾಡಬೇಕು. ಮುನ್ಸಿಪಾಲ್ಟಿ ಇದ್ರೂ MLA ಡಿಸೈಡ್ ಮಾಡ್ತಾರೆ. ಯಾವ ಕೆಲಸ ಇದ್ರೂ ಅವ್ರು ಡಿಸೈಡ್ ಮಾಡಿದ್ರೆ ಮಾತ್ರ ಕೆಲಸ ನಡೀತಾ ಇದೆ. ಇದಂತ ಸರಿ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಫಸ್ಟು ಹೇಳೋ ಥರ ಇವ್ರಿಗೆ 15 ವರ್ಷದಿಂದ ಇದ್ದಾರೆ, ಇವ್ರ ಮನೆ ಇಲ್ಲ ಏನಿಲ್ಲ, ಯಾವುದೋ ಒಂದು ಕಾಡಲ್ಲಿ ಇದ್ದಾರೆ. ಒಂದು ನೀರು ವ್ಯವಸ್ಥೆ, ಒಂದು ಲೈಟ್ ವ್ಯವಸ್ಥೆ ಇಲ್ಲ ಅಂದರೆ ಹೆಂಗೆ ಬಾಳ್ತಾರೆ ಅವರು? ಯಾವುದಿಲ್ಲ ಇಲ್ಲಿ. ಅಟ್ಲೀಸ್ಟ್ ಏನಾದ್ರು ಮಾಡಬೇಕಲ್ಲ, ಏನೋ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಏನಾದ್ರು ಮಾಡಬೇಕು. ಇಲ್ಲ ಇದಕ್ಕೋಸ್ಕರ ಈ ಡಾಕ್ಯುಮೆಂಟಿಗೆ ಉತ್ತರ ಕೊಡಬೇಕು. ಇದು ಇಲ್ಲ, ಯಾವುದೂ ಇಲ್ಲ ಅಂದರೆ ಅದು ಹೆಂಗೆ? ಅದು ಯಾವ ರೆಸ್ಪಾನ್ಸಿಬಿಲಿಟಿ? ಅವ್ರ ಕಮಿಷನರು ಸರಿಯಾಗಿ ಉತ್ತರನೇ ಕೊಡಲ್ಲ. ಇವ್ರು ಹೇಳೋ ಥರ ನನಗೆ ಗೊತ್ತಿಲ್ಲ ಅಂತಾರೆ. ಅದು ಹೆಂಗೆ ಹೇಳ್ತಾರೆ ಅವರು ನನಗೆ ಗೊತ್ತಿಲ್ಲ ಅಂತ? ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಇದೆಯಲ್ಲ. ಅಟ್ಲೀಸ್ಟ್ ಇರುವವರೆಗೆ ಸಪೋಸ್ ಅದು ಕಟ್ಟಿದ್ದಾರೆ 1988 ಮಾಡಿದಾರಲ್ಲ, ಅವಾಗ ಯಾರು ಇಲ್ಲ ಅಂದರೆ ಒಂದು 3 ವರ್ಷ ಇಲ್ಲಾಂದರೆ ಕಾನೂನು ಹೇಳುತ್ತಲ್ಲ, ಯಾರಿಗೋ ಒಬ್ರಿಗೆ ಮಾಡಿ ಕೊಟ್ಟಿರ್ಬೇಕು. ಸೊ ಆ ಥರ ಇವ್ರಿಗೆ ಒಬ್ಬೊಬ್ಬರಿಗೆ ಒಂದು ಪಟ್ಟ ಏನಾದರೂ ಗೌರ್ಮೆಂಟು ಸಹಾಯ ಮಾಡಿಕೊಟ್ಬಿಟ್ರೆ ಅವರು ಏನಿದೆ ಅವ್ರ ವ್ಯವಸ್ಥೆ ಮಾಡ್ಕೊಳ್ತಾರೆ. ಏನಿದೆ ಅವ್ರ ನೀರು ವ್ಯವಸ್ಥೆ, ಕರೆಂಟ್ ವ್ಯವಸ್ಥೆ, ಒಂದು ಟಾಯ್ಲೆಟೇ ಇಲ್ಲ, ಹೆಂಗಿರ್ತಾರೆ ಬಟ್ ದಯವಿಟ್ಟು ಇದೆಲ್ಲ ಮಾಡಬೇಕು. ಜೈ ಭೀಮ್. ಕಂಟಿನ್ಯೂ ಮಾಡಿದ್ರಲ್ಲ ಮದುವತ್ತ ನಮ್ಮ ಸ್ಲಮ್ ಬೋರ್ಡ್ ಕಮಿಷನರು ಡಾಕ್ಟರ್ ಅಶೋಕ್ ಕುಮಾರ್ IAS ಅವರು ಹೇಳಿದ್ದಾರೆ, ಆದ ಕೂಡಲೇ ಜನಗಳಿಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಈ ಜನಗಳು ಈ ಕಷ್ಟದಲ್ಲಿ ಇರಬಾರ್ದು ಅಂತೇಳಿ ನನ್ನ ವಿನಂತಿ. ಇದರ ಪರವಾಗಿ ಸೋಮವಾರ ಅಥವಾ ಮಂಗಳವಾರ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಭೇಟಿ ಆಗ್ತೀವಿ. ಇವತ್ತು ಬೆಳಗ್ಗೆ ಮಾತಾಡಿದ್ದೀನಿ, ಅವರು ಬರೋಕ್ಕೆ ಹೇಳಿದ್ದಾರೆ, ನೀರಿನ ವ್ಯವಸ್ಥೆ ಫಸ್ಟ್ ಮಾಡಿಕೊಡ್ತೀನಿ ಅಂತೇಳಿ. ಇದಕ್ಕೆ ನಮ್ಮ ಮುನ್ಸಿಪಾಲ್ಟಿ ಕಡೆಯವರು ತಡೆ ಇಲ್ಲದೆ ಈ ಜನಗಳಿಗೋಸ್ಕರ ಕೆಲಸ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು. ಇದರಲ್ಲಿ ಯಾವುದೇ ಪಕ್ಷದವರು, ಯಾವುದೇ ಕೌನ್ಸಿಲರು, ಬೇರೆ ಯಾರೇ ಬಂದು ಇಲ್ಲಿ ಅಡ್ಡಿ ಬರಬಾರ್ದು ಅಂತೇಳಿ ನನ್ನ ಮನವಿ. உங்க பிரச்சனை தான் சொல்லுங்கம்மா. அரசியலுக்கு இந்த ಸರ್ಕಾರಕ್ಕೆ ಗೊತ್ತಾಗಬೇಕು. ಹೌದು, ಬಡವರು ಹೆಂಗಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ನೀವೇ ಹೇಳಿ, ನಿಮ್ಮ ಲ್ಯಾಂಗ್ವೇಜಲ್ಲೇ ಹೇಳಿ, ತಮಿಳಲ್ಲಿ ಹೇಳಿ, ತೆಲುಗಲ್ಲಿ, ಯಾವುದೋ ಒಂದು ನಿಮ್ಮ ಲ್ಯಾಂಗ್ವೇಜಲ್ಲಿ ಒಂದು 10-15 வருஷமா இங்கே இருக்கிறோம் சார். 10-15 வருஷமா இங்கே இருக்கிறோம். வீடு மழை வந்தால் வீடாக இருக்கிறதில்ல, தண்ணி ஃபுல்லாக வீட்டு உள்ளே வருது, மேலே சீலிங் எல்லாம் ஒழிச்சிட்டு இருக்குது, பசங்களை வச்சுட்டு இருக்கிறோம். எப்போ அந்த மண் கொட்டோன்னு கூட தெரியாது அந்த வீட்டில். இவ்வளோ வருஷமாக இருக்கிறவங்க யாராவது வந்து எங்களுக்கு இது சொந்தமாக பண்ணி கொடுத்தாலும் எங்களுக்கு நாங்கள் எதனா அது பண்ணிப்போம். ஒரு தண்ணி வசதி இல்லை, ஒரு கரண்ட் இல்லை. இந்த இடத்துல நாங்கள் எப்படி காசு கொடுத்தா தான் தண்ணி கூட, எங்களுக்கு தண்ணி வசதி கூட கிடையாது. ஆனால் ஏதாச்சும் ஒன்று வரணும், ஒரு ஓட்டு கேட்க வரதுனா கூட அது தாராளமாக வந்துடுறாங்க. ஆனால் எங்களுக்குன்னு எதோ செஞ்சு கொடுக்கறதுக்கு யாரும் முன்னே வர்றதில்லை. எங்களுக்கு என்னன்னா இந்த வீடுன்றது ஒன்று எங்களுக்கு எதனா ஒன்று பண்ணி கொடுத்தாங்கன்னா நாங்கள் ஏதாவது பண்ணிக்குவோம். இல்லை அவங்களாவது ஏதாவது செஞ்சு கொடுத்தாங்கன்னா எங்களுக்கு அது நல்லது தான். இவ்வளோ வருஷமாக இருக்கிறோம் சார், எங்களுக்கு யாரும் ஏதோ பண்ணது கிடையாது. இவ்வளோ வருஷமாக அந்த மழையிலையும் காற்றுலையும் இந்த வீட்டில் தான் வாழ்ந்துனுக்குறோமே. யாரை வந்து முன்னே வந்து நாங்கள் ஒரு வீடு கட்டித்தரோம், ஒன்று பண்ணித்தரோன்னு எதுவுமே சொல்ல மாட்டேறாங்க. வராங்க, அந்த சமயம் பேசுகிறாங்க, அதோட போயிடுறாங்க. எங்கள் இது நாங்கள் தான் பார்த்துக்கணும். அப்போ எங்களுக்குன்னு ஒரு கவர்மெண்ட்டுன்னு ஏதாவது ஒன்று பண்ணி கொடுத்தா தானே. நாங்கள் ஏழைப்பட்டவங்க தானே, எங்களுக்குன்னு எதுவுமே இல்லையே. நாங்கள் ஏதோ போய் கூலி வேலை செஞ்சால், வீட்டு வேலை செஞ்சால் எங்களுக்கு சாப்பாடு. வீடு கட்டி வாழ்கிற அளவுக்கு வசதி இருந்தால் நாங்கள் இந்த இடத்துல வாழ மாட்டோம். எங்களுக்கு வசதி இல்லாதனால மட்டும் தான் இங்கே இருக்கிறோம். எல்லாரையும் யார் எங்களுக்கு நல்லது பண்ணுறாங்களோ அவங்க பண்ணுங்கன்னு சொல்லிட்டு நாங்கள் கையெடுத்து கேட்குறோம். அவங்க இது புரிஞ்சுக்கிட்டு எங்களுக்கு ஒரு நல்லது பண்ணால் நல்லாயிருக்கும். எங்களுக்குன்னு இது வீடை பண்ணி கொடுங்க, இல்லை கட்டி கொடுங்க. எங்களுக்கு அது இருந்தால் போதும். எங்களுக்கு ஒரு தண்ணி வசதி அது 2 இருந்தால் எங்களுக்கு போதும். இது இந்த இடத்துல நாங்கள் வாழ்ந்துட்டு போயிடுவோம். பிள்ளைக்குட்டி வச்சுன்னு எல்லாம் சின்ன சின்ன பசங்க இவங்களை வச்சுன்னு நாங்கள் இந்த இடத்துல வாழ்ந்துனுக்குறோம் இவ்வளோ வருஷமும். எங்களுக்கு இந்த வீட்டுக்கு இப்போ நீங்கள் இருக்கிறீங்களே அந்த இடத்துக்கு ஆத்தரைசேஷன் லெட்டரோ இல்லை அலாட்மெண்ட் லெட்டரோ இருக்குதா? இல்லைங்க சார், எதுவும் இல்லை. சார் அப்போது உங்களுக்கு அலோவ் பண்ணியிருக்காங்கனாக்கா நீங்கள் இவ்வளோ நாள் இருந்திருக்கீங்க இல்லையா? இதில் நீங்கள் கரண்ட் வசதி உங்களுக்கு சொந்தமாக ரேஷன் வசதி ஏதாவது பண்ணிகிட்டு இருக்கீங்களா? கவர்மெண்ட் கொடுத்துருதா இந்த அட்ரஸில்? இந்த அட்ரஸ்ல எதுவும் பண்ணல, எதுவும் கொடுக்கல அவங்க. எந்த அட்ரஸ்ல அப்போது உங்களுக்கு முக்கியமானது என்னன்னாக்கா இருப்பிடத்துக்கான அலாட்மெண்ட் லெட்டர் வேணும். இது நீங்கள் முறைப்படி அது நீங்கள் அது கேட்கணும். ஏன்னா இவ்வளோ வருஷம் வாழ்ந்துட்டீங்க, ಉங்களுக்கான ಅಥಾರಿಟಿ வேணும். ಹ್ಯುಮ್ಯಾನಿಟಿ ಪ್ರಕಾರ ಫಂಡಮೆಂಟಲ್ ರೈಟ್ಸ್ ಏನಿದೆಯೋ ಈ ಜನಗಳಿಗೆ ಆ ಫಂಡಮೆಂಟಲ್ ರೈಟ್ಸ್ ಪ್ರಕಾರ ರೇಷನ್ ಕಾರ್ಡಿಂದ ಎಲ್ಲ ಈ ಅಡ್ರೆಸ್ ಎಲ್ಲ ಬೇಕು ಅವ್ರಿಗೆ.
ಈಗ ಆಲ್ರೆಡಿ ನಾವು KBL ಮಾತಾಡಿದ್ರಿ, ಬೆಸ್ಕಾಮಲ್ಲಿ ಲೆಟ್ರ್ ಕೊಟ್ಟಿದ್ದೀನಿ KW ಅವ್ರಿಗೆ, ದಯಮಾಡಿ ಮೀಟ್ರ್ ಹಾಕ್ಕೊಡಿ ಒಂದೊಂದು ಮನೆಗೆ. ಇವ್ರಿಗೆ ಆಧಾರ್ ಕಾರ್ಡ್ ಈ ಅಡ್ರೆಸ್ ಮಾಡಿಸ್ತೀರಿ, ಬಿಲ್ ಏನಿದೆ ಕಟ್ಕೊಂಡು ಹೋಗ್ತಾರೆ. ಎಲ್ಲ ಸೌಲಭ್ಯಗಳು ಇಲ್ಲಿ ಬರಬೇಕು. mariachi.